ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ವೇಳೆ ರೇಣುಕಾಸ್ವಾಮಿ ಕೊಲೆ ರಹಸ್ಯ ಒಂದೊಂದೇ ರಿವೀಲ್ ಆಗ್ತಾ ಇದೆ. ದರ್ಶನ್ಗೆ ಕಂಟಕವಾಗುತ್ತಾ ಒಂದು ಅತಿ ದೊಡ್ಡ ಸಾಕ್ಷ್ಯ ಈಗ ಲಭ್ಯ ಆಗಿದೆ. ಈ ಸಾಕ್ಷ್ಯ ದರ್ಶನ್ಗೆ ಕಂಟಕ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. FSL ವರದಿಯಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಏನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿತ್ತಲ್ಲ, ಅದರಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ. ದರ್ಶನ್ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿದೆ. ಹಾಗಾದ್ರೆ ಯಾರ ಕಲೆಗಳಿದೆಲ್ಲ? ರೇಣುಕಾಸ್ವಾಮಿ ರಕ್ತದ ಕಲೆಗಳು ದರ್ಶನ್ ಬಟ್ಟೆ ಮೇಲೆ ಪತ್ತೆಯಾಗಿದೆ. ದರ್ಶನ್ ಮನೆಯಲ್ಲಿ ಬಟ್ಟೆಗಳನ್ನು ಖಾಕಿ ಪಡೆ ವಶಪಡಿಸಿಕೊಂಡಿತ್ತು. ದರ್ಶನ್ ಅವರು ಅಂದಿನ ರಾತ್ರಿ ಹಾಕಿಕೊಂಡಿದ್ದಂತಹ ಬಟ್ಟೆಗಳೇನಿತ್ತು, ಆ ಬಟ್ಟೆಗಳನ್ನು ದರ್ಶನ್ ಅವರ ಮನೆಯ ಟೆರೆಸ್ ಮೇಲೆ ಖಾಕಿ ಪಡೆ ಅದನ್ನು ವಶಕ್ಕೆ ಪಡಿಸ್ಕೊಂಡಿತ್ತು. ಅದೇ ರೀತಿಯಾಗಿ ಅದನ್ನು FSLಗೆ ಕಳಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗಿತ್ತು. ಇನ್ನು FSLಗೆ ಕಳಿಸಿದಂತಹ ಅಧಿಕಾರಿಗಳು ಇದರಲ್ಲಿ ರಕ್ತದ ಕಲೆಗಳು ಏನಾದರೂ ಪತ್ತೆಯಾಗುತ್ತಾ ಅಂತ ಒಂದು ತನಿಖೆಯನ್ನು ಕೂಡ ಮಾಡಿಸಲಾಗಿತ್ತು. ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪ್ರಯೋಗಕ್ಕೆ ಒಳಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಇರುವಂಥದ್ದು ಪತ್ತೆಯಾಗಿದೆ. ಇನ್ನು ದರ್ಶನ್ ಬ್ಲಡ್ ಏನು ಒಂದು ಕಲೆಗಳು ಲಭ್ಯ ಆಗಿರುವಂಥದ್ದೇನಿದೆ, ಅದು ಇದೀಗ ಈ ಒಂದು FSL ವರದಿಯಲ್ಲಿ ಬಹಿರಂಗ ಆಗಿರುವಂಥದ್ದು. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಮೇಜರ್ ಸಾಕ್ಷ್ಯ ಲಭ್ಯ ಆಗಿದೆ. ಬಹುದೊಡ್ಡದಾಗಿರುವಂತಹ ಒಂದು ಸಾಕ್ಷಿ ಇದು. ದರ್ಶನ್ ಧರಿಸಿದ್ದಂತಹ ಬಟ್ಟೆಯಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದೆ. FSL ವರದಿಯಲ್ಲಿ ರೇಣುಕಾಸ್ವಾಮಿ ಬ್ಲಡ್ ದರ್ಶನ್ ಬಟ್ಟೆಯಲ್ಲಿ ಪತ್ತೆಯಾಗಿದೆ. ಕೊಲೆಯಾಗಿರುವಂತಹ ದಿನ ದರ್ಶನ್ ಧರಿಸಿದ್ದಂತಹ ಪ್ಯಾಂಟು ಶರ್ಟು ಎರಡನ್ನೂ ಕೂಡ ವಶಕ್ಕೆ ಪಡೆದುಕೊಂಡು ಪೊಲೀಸ್ ಅಧಿಕಾರಿಗಳು FSLಗೆ ಕಳಿಸಿಕೊಟ್ಟಿದ್ರು. ಅಂದರೆ ವಿಧಿವಿಜ್ಞಾನಯ ಪ್ರಯೋಗಾಲಯಕ್ಕೆ ಅದನ್ನು ಕಳಿಸಿದ್ರು. ನೀಲಿ ಬಣ್ಣದ ಒಂದು ಜೀನ್ಸ್ ಧರಿಸಿದ್ರು, ಕಪ್ಪು ಬಣ್ಣದ ಒಂದು ರೌಂಡ್ ನೆಕ್ ಶರ್ಟನ್ನು ಧರಿಸಿದ್ರು. ರಕ್ತದ ಕಲೆಗಳು ಇದೀಗ ಆ ಬಟ್ಟೆಗಳಲ್ಲಿ ಪತ್ತೆಯಾಗಿದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ದರ್ಶನ್ ವಿರುದ್ಧ ಒಂದು ದೊಡ್ಡದಾಗಿರುವಂತಹ ಸಾಕ್ಷ್ಯ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಪಟ್ಟಣಗೆರೆ ಶೆಡ್ನಲ್ಲಿ ಪತ್ತೆಯಾದಂತಹ ರಕ್ತದ ಕಲೆಗಳೇನಿತ್ತು, ಅಂದರೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳೇನಿತ್ತು, ಆ ರಕ್ತದ ಕಲೆಗಳಿಗೂ ದರ್ಶನ್ ಬಟ್ಟೆ ಮೇಲಿನ ರಕ್ತದ ಕಲೆಗಳಿಗೂ ಸಾಮ್ಯತೆ ಇಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಮನಹಳ್ಳಿ ಬಳಿಯಲ್ಲಿ ಸಿಕ್ಕಂತಹ ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲನ್ನು FSLಗೆ ಕಳಿಸಲಾಗಿತ್ತು. ಈಗ ರೇಣುಕಾಸ್ವಾಮಿ ರಕ್ತದ ಕಲೆ ದರ್ಶನ್ ಶರ್ಟ್ ಮೇಲೆ ಹಾಗೂ ಪ್ಯಾಂಟ್ನಲ್ಲಿ ಪತ್ತೆಯಾಗಿರುವಂತಹ ಒಂದು ಕಲೆಗಳೇನಿದೆ ಅದರಲ್ಲಿ ಮ್ಯಾಚ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ದರ್ಶನ್ ಸಂಕಷ್ಟ ತೀವ್ರವಾಗ್ತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಅದೇ ರೀತಿಯಾಗಿ ದರ್ಶನ್ ಅವರು ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಹಲ್ಲೆ ಮಾಡಿದಂತಹ ಒಂದು ಸ್ಪಾಟ್ನಲ್ಲಿ ಅವರಿದ್ದರು ಅನ್ನುವಂಥದ್ದನ್ನು ಪುಷ್ಟೀಕರಿಸೋದಕ್ಕೆ ಈಗ ಪ್ರಬಲವಾದಂತಹ ಒಂದು ಸಾಕ್ಷ್ಯ ಲಭ್ಯ ಆಗ್ತಾ ಇದೆ. ಹೀಗಾಗಿ ದರ್ಶನ್ ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಧಿಕಾರಿಗಳು ಒಂದು ಮೇಜರ್ ಸಾಕ್ಷ್ಯವನ್ನು ಕಲೆ ಹಾಕಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಅಧಿಕಾರಿಗಳು ದರ್ಶನ್ ಬೆನ್ನತ್ತಿದ್ರು, ಆಗಲೇ ದರ್ಶನ್ ಯಾವ ಬಟ್ಟೆಗಳನ್ನು ಧರಿಸಿದ್ರು, ಯಾವ ಪ್ಯಾಂಟ್ ಧರಿಸಿದ್ರು, ಯಾವ ಶರ್ಟ್ ಧರಿಸಿದ್ರು ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳು ಪತ್ತೆ ಹಚ್ಚಿದ್ರು. ಅದೇ ರೀತಿಯಾಗಿ ದರ್ಶನ್ ಅವರ ಮನೆಯ ಟೆರೆಸ್ ಮೇಲೆ ಬಟ್ಟೆಗಳನ್ನು ಒಣ ಹಾಕಲಾಗಿತ್ತು. ಆ ಬಟ್ಟೆಗಳನ್ನು ಪತ್ತೆ ಹಚ್ಚಿ ಯಶಸ್ವಿಯಾಗಿ ಆ ಬಟ್ಟೆಗಳನ್ನು ತಮ್ಮ ಸುಪರ್ದಿಗೆ ಪಡೆದುಕೊಳ್ಳುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದರು. ಅದಾದ ಬಳಿಕ ರೇಣುಕಾಸ್ವಾಮಿಯ ಒಂದು ರಕ್ತದ ಕಲೆಗಳೇನಿತ್ತು ಅದನ್ನು ಕೂಡ FSLಗೆ ಕಳಿಸಲಾಗಿತ್ತು. ಅದರ ಜೊತೆಗೆ ದರ್ಶನ್ ಬಟ್ಟೆಗಳನ್ನೂ ಕೂಡ ಪೊಲೀಸ್ ಅಧಿಕಾರಿಗಳು FSL ವರದಿಗೆ ಅಂತ ಕಳಿಸಿದ್ರು. ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ರಕ್ತದ ಸ್ಯಾಂಪಲ್ಗಳನ್ನು ಕಲೆ ಹಾಕುವುದಕ್ಕೆ ಅಂತ ಅಲ್ಲಿ ಕೆಲವು ತಜ್ಞರು ಇದಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ರಕ್ತದ ಕಲೆಗಳು ಪತ್ತೆ ಆಗುತ್ತೆ. ಇನ್ನು ರೇಣುಕಾಸ್ವಾಮಿಯ ರಕ್ತದ ಮಾದರಿ ಏನಿದೆ ಅದರ ಜೊತೆಯಲ್ಲಿ ಈ ರಕ್ತದ ಕಲೆಗಳ ಸ್ಯಾಂಪಲ್ ಏನಿತ್ತು ಅದು ಮ್ಯಾಚ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ದರ್ಶನ್ ಅವರ ಸಂಕಷ್ಟ ಈ ಪ್ರಕರಣದಲ್ಲಿ ತೀವ್ರವಾಗ್ತಾ ಇದೆ.